ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 5:15ಕ್ಕೆ ಎದ್ದು ಟಿಫನ್ಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿದ್ದೀನಿ. ಸೊ ನಾಡಿದ್ದು ಪಕ್ಕದ ಮನೆಯವ್ರ ಗೃಹಪ್ರವೇಶ. ಸೊ ಫುಲ್ಲು ಬಿಸಿ ಅವರಂತೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಇದೆ ಕೆಲಸ, ಸೊ ಹಾಗಾಗಿ ಡೇ ಆ್ಯಂಡ್ ನೈಟ್ ಮಾಡ್ತಿದ್ದಾರೆ. ಸೊ ಈಗ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಬೂದ್ಗುಂಬಳಕಾಯಿ ಜ್ಯೂಸನ್ನು ಕುಡಿತಾ ಇದ್ದೀನಿ. ಸೊ ಬೆಳಗ್ಗೆನೇ ಕುಡಿಯಲಿಕ್ಕಾಗಲಿಲ್ಲ ಎದ್ದ ತಕ್ಷಣ. ಈಗ ಬೂದ್ಗುಂಬಳಕಾಯಿ ಜ್ಯೂಸನ್ನು ತೊಗೊಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಬೂದ್ಗುಂಬಳಕಾಯಿ ಜ್ಯೂಸನ್ನು ಕುಡಿಬೇಕಾದ್ರೆ ಬಾಯಲ್ಲಿ ಮುಕ್ಕಳಿಸಿ ಸಲೈವ ಜೊತೆಗೆ ಸೇರಿ ಒಳಗಡೆ ಹೋಗಬೇಕು. ಸೊ ಆವಾಗಲೇ ಅದು ಎಫೆಕ್ಟು ಜಾಸ್ತಿ ಇರುತ್ತೆ. ಸೊ ಈಗ ಜ್ಯೂಸ್ ಕುಡಿದ್ಬಿಟ್ಟು ನಾನು ಸಿಗ್ತೀನಿ. ಈಗ ಬ್ರೇಕ್ಫಾಸ್ಟ್ ಟೈಮು. ಬ್ರೇಕ್ಫಾಸ್ಟಲ್ಲಿ ನಾನು ತೆಗೆದುಕೊಳ್ತಾ ಇರೋವಂಥದ್ದು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎರಡೂ ಇದೆ. ಫಸ್ಟ್ ಇಲ್ಲಿ ಬಾಳೆಹಣ್ಣು, ಒಂದು 2 ಬಾಳೆಹಣ್ಣು, ಅರ್ಧ ಸೌತೆಕಾಯನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ಸೌತೆಕಾಯಿ ಚೆನ್ನಾಗಿ ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಒಂದು ಅರ್ಧ ಚಿಕ್ಕ ಆ್ಯಪಲನ್ನು ತೆಗೆದುಕೊಳ್ತಾ ಇದ್ದೀನಿ. ದಪ್ಪದಲ್ಲ ಸ್ನೇಹಿತರೆ, ಚಿಕ್ಕದು. ಆನಂತರ 1 ಕ್ಯಾರೆಟು. ಅದಲ್ಲದೆ ಸ್ನೇಹಿತರೆ ಇಲ್ಲಿ ಬಾದಾಮಿ, ಒಂದು 5 ಬಾದಾಮಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಆನಂತರ ಒಂದು 2 ಖರ್ಜೂರ. ಇದೇ ಹೊಟ್ಟೆ ತುಂಬೋಗುತ್ತೆ. ಸೊ ಈಗ ಮಧ್ಯಾಹ್ನದ ಊಟದಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸುಮಾರು 1:15ಗೆ ನಾನು ಮಧ್ಯಾಹ್ನದ ಊಟನ ತೆಗೆದುಕೊಳ್ತೀನಿ. ಮಧ್ಯಾಹ್ನದ ಊಟದಲ್ಲಿ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟು ಮುದ್ದೆಯನ್ನು ತೆಗೆದುಕೊಂಡಿದ್ದೀನಿ. 1 ಕಪ್ನಷ್ಟು ರೈಸ್, 1 ಕಪ್ನಷ್ಟು ಬೆಂಡೆಕಾಯಿ ಗೊಜ್ಜು, ಸಾಂಬಾರು 1 ಕಪ್ನಷ್ಟು, ಆನಂತರ ತರಕಾರಿ. ಸೊ ಇವತ್ತಿನ ದಿನ ಸ್ವಲ್ಪ ಜಾಸ್ತಿ ಊಟನ ತೆಗೆದುಕೊಳ್ತಾ ಇದ್ದೀನಿ. ಜಾಸ್ತಿ ಊಟ ತಿನ್ನಬೇಕು ಅಂದರೆ ಆದಷ್ಟು ಮಧ್ಯಾಹ್ನನೇ ತೆಗೆದುಕೊಂಡ್ರೆ ಒಳ್ಳೆಯದು. ಸೊ ಫಸ್ಟು ಮುದ್ದೆಯಿಂದ ಶುರು ಮಾಡ್ತೀನಿ. ಇದ್ರ ಜೊತೆಗೆ ಸ್ನೇಹಿತರೆ, ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಸಲಾಡ್ ಏನಾದರೂ ಮಾಡ್ಕೊಂಡು ಊಟ ಮಾಡಿ. ಸೊ ಇದೇ ನಿಮಗೆ ಹೆವಿ ಅಂತ ಅನಿಸುತ್ತೆ, ಇದ್ರ ಮೇಲೆ ಏನು ಬೇಕು ಅಂತ ಅನಿಸೋದಿಲ್ಲ. ಯಾಕಂದರೆ ಪರ್ಫೆಕ್ಟ್ ಮೀಲ್ಸ್ ಅಂತ ಹೇಳ್ಬೋದು. ಇದು ಬ್ಯಾಲೆನ್ಸ್ ಡಯಟು. ಅಕ್ಕ, ಇವತ್ತಿನ ಕಮೆಂಟ್ಸ್ ಅಲ್ಲಿ ಗೌತಮ್ ಕುಮಾರ್ ಅಂದ್ರೆ ಅವ್ರ ಮಿಸ್ಸಸ್ ಹಾಕಿರ್ಬೇಕು ಮೇ ಬಿ. ಹಾಯ್ ಸಿಸ್, ನಿಮ್ಮ ವಿಡಿಯೋ ಸೂಪರ್. ನನಗೆ ಸಿ ಸೆಕ್ಷನ್ ಆಗಿದೆ. ಓನ್ಲಿ ಬೆಲಿ ಫ್ಯಾಟ್ ಹೆವಿ ಇದೆ. ಆಲ್ ಪೀಪಲ್ ಆಸ್ಕಿಂಗ್ ಮೀ 5 ಮಂತ್ಸ್ ಪ್ರೆಗ್ನೆಂಟ್ ಅಂತ. ಕೈ ಕಾಲು ಸಣ್ಣ, ಹೊಟ್ಟೆ ದಪ್ಪ ಇದೆ. ಓನ್ಲಿ ಬೆಲಿ ಫ್ಯಾಟ್ ಡಯಟ್ ಟಿಪ್ಸ್ ಹೇಳಿ ಸಿಸ್. ಆ್ಯಕ್ಚುಲಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕಾಯಿ ಹೊಟ್ಟೆ ಥರ ನಿಂತ್ಕೊಂಡ್ಬಿಡುತ್ತೆ. ಬಸ್ರಿಲಿದ್ದಾಗ ಹೊಟ್ಟೆ ಇರುತ್ತಲ್ವ. ಸೊ ಡೆಲಿವರಿ ಆದ ನಂತರ ಅದು ಆ್ಯಕ್ಚುಲಿ ಕರಗಬೇಕು. ಕರಗಿಲ್ಲ ಅಂತಂದರೆ, ಸರಿಗೆ ಹೊಟ್ಟೆಗೆ ಬಟ್ಟೆ ಕಟ್ಟಿಲ್ಲ ಅಂತಂದರೆ ಕಾಯಿ ಹೊಟ್ಟೆ ಥರ ನಿಂತ್ಕೊಂಡ್ಬಿಡುತ್ತೆ. ಸೊ ಇವಾಗ ನೀವೇನು ಮಾಡ್ಬೋದು ಅಂದರೆ ಹೊಟ್ಟೆಗೆ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡ್ಬೋದು. ಹಾಗೆ ಬ್ಯಾಲೆನ್ಸ್ ಡಯಟನ್ನು ಫಾಲೋ ಮಾಡಿದ್ರೆ ನೀವು ವೆಯ್ಟ್ ಲಾಸನ್ನು ಮಾಡ್ಬೋದು. ಬಟ್ ಸ್ವಲ್ಪ ವರ್ಕೌಟ್ ಮಾಡಬೇಕಾಗತ್ತೆ. ಯಾಕಂದರೆ ಸಿ ಸೆಕ್ಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ದಿನ ಗ್ಯಾಪನ್ನು ಕೊಟ್ಟು ಅಟ್ ಎ ಟೈಮ್ ಒಂದೇ ಸತಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಮಾಡಿ ಸ್ವಲ್ಪ ದಿನ ಗ್ಯಾಪ್ ಕೊಡಿ. ಅಂದರೆ 1 ದಿನ 2 ದಿನ ಗ್ಯಾಪ್ ಕೊಡಿ. ವಿಶ್ವನಾಥ್ ಅಂತ, ಸೂಪರ್ ಅಕ್ಕ, ನೀವು ಡಾಕ್ಟರ್ ತರ ಎಲ್ಲ ವಿಷಯ ಸೂಪರ್ ಆಗಿ ತಿಳಿಸ್ತೀರಾ. ಥ್ಯಾಂಕ್ ಯು. ಸಿಂಧು ಎಂ, ಮ್ಯಾಮ್ ನಾನು 3 ಮಂತ್ಸ್ ಬಾಣತಿ. ನಾನು ವೆಯ್ಟ್ ಲಾಸ್ ಮಾಡ್ಲೇಬೇಕು ಅಕ್ಕ, ಪ್ಲೀಸ್ ಹೇಳಿ. ನಾನು ಡಯಟ್ ಸ್ಟಾರ್ಟ್ ಮಾಡಬಹುದಾ? ಆಶ್ಗಡ್ ಜ್ಯೂಸ್ ಕುಡಿಬಹುದಾ? ಸ್ಟಮಕ್ ಜಾಸ್ತಿ ಇದೆ, ತುಂಬಾ ಬೇಜಾರಾಗಿದೆ. ಎಲ್ಲರೂ ದಪ್ಪ ಇದೆಯಾ ಅಂತಾರೆ ಅಕ್ಕ, ಪ್ಲೀಸ್ ಏನಾದರೂ ಹೇಳಿ. ಒಂದು ದಪ್ಪ ಇದೆಯಾ ಅಂತ ಅಣಗಿಸ್ಕೊಳ್ಳೋರೆಲ್ಲ ಬರೋದಿಲ್ಲ ನಿಮ್ಮ ಜೀವನನ ಸರಿ ಮಾಡೋದಕ್ಕೆ. ಅಥವಾ ನೀವು ಆರೋಗ್ಯ ಕೆಟ್ಟರೆ ಅವ್ರು ಯಾರೂ ಬರೋದಿಲ್ಲ, ಆಯಿತಾ? ಸೊ ಬೇರೆಯವ್ರ ಮೇಲೆ ತಲೆನೇ ಕೆಡ್ಸ್ಕೋಬೇಡಿ, ಅವ್ರು ಹಂಗಂದ್ರು ಹಿಂಗಂದ್ರು ಅಂತ. ಬಟ್ ಬಾಣಂತಿ ಅಂತ ಹೇಳ್ತಿದ್ದೀರಾ, ಬಟ್ ಬೇಡ, ಈಗಲೇ ಬೂದ್ಗುಂಬಳಕಾಯಿ ಜ್ಯೂಸ್ ಬೇಡ. ಯಾಕಪ್ಪ ಅಂದರೆ ಕೆಲವ್ರಿಗೆ ಶೀತ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಬೂದ್ಗುಂಬಳಕಾಯಿ ತೊಗೊಂಡಾಗ 70% ಜನಗಳಿಗೆ ಶೀತ ಆಗಿರೋದು ಉಂಟು. ಸೊ ಹಾಗಾಗಿ ನೀವು ಬೆಳಗ್ಗೆ ಗ್ರೀನ್ ಟೀಯನ್ನು ತೆಗೆದುಕೊಂಡು ಆನಂತರ ನಾನು ಬ್ಯಾಲೆನ್ಸ್ ಡಯಟ್ ತೋರಿಸಿದ್ದೀನಲ್ಲ, ಆ ಡಯಟನ್ನು ಫಾಲೋ ಮಾಡಿ. ಮಗುಗೂ ಕೂಡ ಎದೆ ಹಾಲು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅಕ್ಕ ಶೈಲಜಾ ಸಿರಿ ಅಂತ, ಹಾಯ್ ಅನು ಅಕ್ಕ, ಐ ಹ್ಯಾವ್ ಲಾಸ್ಟ್ 3 kgs in 15 days ಯೂಸಿಂಗ್ ಯುವರ್ ಡಯಟ್ ಟಿಪ್. ವಾವ್, ಸೂಪರ್ ಶೈಲಜಾ, ವೆರಿ ಗುಡ್, ಕೀಪ್ ಇಟ್ ಅಪ್ ಮಾ. ಗಂಗಾ ಸಿಂಪಲ್ ರೆಸಿಪಿ ಅಂತ, 3 kg ಆಗಿದ್ದೀನಿ, ಸಣ್ಣಾಗಿದ್ದೀನಿ ಅಂತ ಕಮೆಂಟ್ ಆಗಿದ್ದಾರೆ. ಸೂಪರ್, ತುಂಬ ಜನ 5 kg ತನಕ ಸಣ್ಣ ಆಗಿದ್ದಾರೆ. ನಂಗಂತೂ ಕೇಳಿ ತುಂಬ ಖುಷಿ ಆಯಿತು. ಸೊ ನಾವಂತೂ ಇನ್ನೇನು ನಿಮಗೆ ಕೊಡೋಕ್ಕಾಗೋದಿಲ್ಲ. ಅಟ್ಲೀಸ್ಟು ನನ್ನ ಡಯಟ್ ಪ್ಲಾನನ್ನು ನಿಮಗೆ ಶೇರ್ ಮಾಡಿದ್ರೆ ನಿಮ್ಗಾದ್ರೂ ಯೂಸ್ ಆಗಲಿ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ ಯಾಸಿನ್ ಅಂತ, ಹಾಯ್ ಮೇಡಮ್, ಗ್ರೀನ್ ಟೀಗೆ ಶುಗರ್ ಆ್ಯಡ್ ಮಾಡ್ಬೋದಾ? ಖಂಡಿತ ಇಲ್ಲ, ಗ್ರೀನ್ ಟೀಗೆ ಯಾವತ್ತೂ ಶುಗರ್ ಆ್ಯಡ್ ಮಾಡಿಬಿಡಿ. ಯಾವುದೇ ಮಿಲ್ಕ್ ಶೇಕ್ ಮಾಡಿದ್ರು ಕೂಡ ನಾನು ತೋರಿಸಿರೋಂಥದ್ದು ನೀವು ಶುಗರ್ ಎಲ್ಲ ಆ್ಯಡ್ ಮಾಡಬಾರ್ದು. ಬಿಂದುಶ್ರೀ, ಅನು ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ, ಬಿಸಿ ಇರ್ತೀನಿ, ಬೇರೆ ಯಾವ ಟೈಮಲ್ಲಿ ಮಾಡ್ಬೋದು ಪ್ಲೀಸ್ ಹೇಳಿ. ಬೇರೆ ಟೈಮ್ನಲ್ಲಿ ಅಂತಂದರೆ ನೀವು ಸೂರ್ಯ ಮುಳುಗುವಂಥ ಸಮಯದಲ್ಲಿ ಮಾಡ್ಬೋದು. ಆವಾಗ ಲೈಟಾಗಿ ನೆರಳಿರುತ್ತೆ,
ಅದರಲ್ಲಿ ನೀವು ಬಿಸಿಲಲ್ಲಿ ನೀವು ಯೋಗ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ಸೊ ಅದು ನಿಮಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ. ಇಲ್ಲ ಬೆಳಿಗ್ಗೆ ಹೊತ್ತಾದರೆ 7:30 8:00 ಒಳಗಡೆ ಮಾಡಿದ್ರೆ ಒಳ್ಳೇದು. ಓಕೆ, ನೆಕ್ಸ್ಟ್ ಸಂತೋಷ್ ಅಂತ. ಅಕ್ಕ ಮಾರ್ನಿಂಗ್ 10ಗೆ ಮುದ್ದೆ ತಿನ್ಬೋದಾ ಹೇಳಿ ಪ್ಲೀಸ್, ನಾವು ಹಳ್ಳಿನಲ್ಲಿ ಇರೋದು ಅದಕ್ಕೆ. ತಿನ್ಬೋದು, ನೋ ಪ್ರಾಬ್ಲಮ್. ಅದ್ರ ಜೊತೆಗೆ ತರಕಾರಿ, ಹಣ್ಣು ಎಲ್ಲ ತಗೋಬೇಕು. ಬಟ್ ನೆನಪಲ್ಲಿರಲಿ, ನಿಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಏನಾಗಿರಬೇಕು, ಫ್ರೂಟ್ಸ್ ಆಗಿರಬೇಕು. ಆ ನಂತರ ನೀವು ಬೇಕಂದ್ರೆ 2 ಅವರ್ ಗ್ಯಾಪ್ ಬಿಟ್ಟು ನೀವೇನಾದರೂ ತಿನ್ನಿ, ನೋ ಪ್ರಾಬ್ಲಮ್. ಓಕೆ, ಜ್ಯೋತಿ ಬಿರಾದರ್ ಅಂತ. ಈವ್ನಿಂಗ್ ವರ್ಕೌಟ್ಸ್ ಮಾಡೋದಾದ್ರೆ ಟೈಮಿಂಗ್ ಯಾವುದು ಬೆಸ್ಟ್ ಹೇಳಿ. ನನ್ನನ್ನು ಕೇಳೋದಾದ್ರೆ ನಾನು ಹೇಳ್ದಂಗೆ 5-5:30 ಆ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನೆರಳು ಬಿಸಿಲು ಇರುತ್ತಲ್ಲ, ಆ ಟೈಮಲ್ಲಿ ತುಂಬ ಒಳ್ಳೆಯದು. ಅಶೋಕಾಚಾರಿ ಅಂತ ಅಕ್ಕ. ಹಾಯ್ ಅನೋರೆ, ನೀವು ಹೇಗೆ ವೇಟ್ ಲಾಸ್ ಆಗೋದು ಅಂತ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಿದ್ದೀರಾ. ಅದು ಹೆಲ್ತಿ ಫುಡ್ ಜೊತೆಗೆ ನಾನು ಟ್ರೈ ಮಾಡ್ತಿದ್ದೀನಿ. ಯೂಟ್ಯೂಬ್ ನೋಡ್ಕೊಂಡೆ ಹೊಟ್ಟೆ ಸಣ್ಣ ಆಗೋಕೆ ಡ್ರಿಂಕ್ ಟ್ರೈ ಮಾಡಿದೆ, ಬಟ್ ನೋ ಯೂಸ್. ಪ್ಲೀಸ್ ಹೊಟ್ಟೆ ಸಣ್ಣ ಆಗೋಕೆ ಟಿಪ್ ಕೊಡಿ. ಗ್ರೀನ್ ಟೀ ಆಗಿರ್ಬೋದು, ಯೆಲ್ಲೋ ಟೀ, ಅದಲ್ಲದೆ ಬೇರೆ ಬೇರೆ ಸಿನಮನ್ ಚಕ್ಕೆ ಎಲ್ಲ ಹಾಕಿ ಮಾಡ್ತಾರೆ ಟೀಗಳನ್ನ. ಅದೆಲ್ಲ ನಿಮಗೆ ಕೇವಲ 1% ಅಷ್ಟೇ ನಿಮ್ಗೆ ಯೂಸ್ ಆಗೋದು. ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋದಿಲ್ಲ. ಜೀರಿಗೆ ನೀರು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಶುದ್ಧ ಸುಳ್ಳು. ಜೀರಿಗೆ ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿ ಚೆನ್ನಾಗಿ ಡಿಟಾಕ್ಸಿಫೈ ಆಗುತ್ತೆ. ಮತ್ತೆ ಇನ್ನೊಂದು ಏನು ಮಾಡುತ್ತೆ, ಜೀರಿಗೆ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ. ಬಟ್ ಹಾಗಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಸುಳ್ಳು. ಬಟ್ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅನ್ನೋದು ನಿಜ. ಮತ್ತೆ ಚಿಯಾ ಸೀಡ್ಸ್ ಆಗಿರ್ಬೋದು, ಆಲ್ಸಿ ಬೀಜ ಆಗಿರ್ಬೋದು, ಅಕ್ಸೆ ಸೊಪ್ಪಿನ ಬೀಜ ಆಗಿರ್ಬೋದು, ಇದನ್ನೆಲ್ಲ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಖಂಡಿತ ಶುದ್ಧ ಸುಳ್ಳು ಸ್ನೇಹಿತರೆ. ಅದೆಲ್ಲ ನಿಮಗೆ ಕೇವಲ 1 ಅಥವಾ 2% ಅಷ್ಟೇ ನಿಮಗೆ ಹೆಲ್ಪ್ ಮಾಡೋದು. ಆದಷ್ಟು ನೀವು ಗ್ರೀನ್ ಟೀ ತೆಗೆದುಕೊಳ್ಳಿ. ಗ್ರೀನ್ ಟೀ ಬಾಡಿ ಡಿಟಾಕ್ಸಿಫೈ ಮಾಡುತ್ತೆ. ಅದಲ್ಲದೆ ನೀವು ಒಳ್ಳೆ ಆಹಾರ ತೆಗೆದುಕೊಳ್ಳೋದ್ರಿಂದ, ಬ್ಯಾಲೆನ್ಸ್ ಡಯಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ನಾನು ಕೂಡ ಸುಮಾರು ಯೂಟ್ಯೂಬಲ್ಲಿ ನೋಡಿ ವಿಡಿಯೋಸ್ ನಾನು ಟ್ರೈ ಮಾಡಿದ್ದೆ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ. ಬಟ್ ಅಫ್ಕೋರ್ಸ್ ಎಸ್, ನಾನಿರೋ ಫ್ಯಾಕ್ಟನ್ನು ಹೇಳ್ತಾ ಇದ್ದೀನಿ. ಎಲ್ಲನೂ ವೆಯ್ಟ್ ಲಾಸ್ ಮಾಡೋ ಹಂಗಿದ್ದಿದ್ರೆ ಮತ್ತೆ ಯಾಕೆ ಡಾಕ್ಟರು, ಡಯಟಿಷಿಯನ್ ಅಂತ ಇರ್ತಿದ್ರು ಹೇಳಿ. ಸೊ ನಾನು ಹೇಳ್ದಂಗೆ ಬ್ಯಾಲೆನ್ಸ್ ಡಯಟನ್ನು ಫಾಲೋ ಮಾಡಿ, ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಹೊಟ್ಟೆಗೆ ಕೇಳಿದ್ದೀರಾ ಅಲ್ವಾ, ಹೊಟ್ಟೆ ಬಜ್ಜಿಗೆ ನಾನು ಹೇಳ್ದಂಗೆ ಯೋಗ, ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕು. ಸೊ ಮಾಡ್ತು ಅಂದರೆ ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಆಗುತ್ತೆ. ನೀವು ಬೇಕಂದರೆ ಒಂದಿನ ಲಿಕ್ವಿಡ್ ಡಯಟ್ ಅಂದರೆ ಲೈಕ್ ಹಣ್ಣಿನ ಜ್ಯೂಸು ಆ ಥರ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಬೋದು. ಅಥವಾ ಇನ್ನೊಂದು ದಿನ ಬರೀ ಹಣ್ಣನ್ನು ತಿಂದು ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಬಾಡಿ ಚೆನ್ನಾಗಿ ಡಿಟಾಕ್ಸಿಫೈ ಆಗುತ್ತೆ. ಬಟ್ ಹಸ್ಕೊಂಡೆಲ್ಲ ಇರಲಿಕ್ಕೆ ಹೋಗಬೇಡಿ. ಸೊ ಅಕ್ಕ ನೆಕ್ಸ್ಟ್ ಯಶಸ್ವಿ ಗುಣಾಂತರ ಅಂತ. ಮ್ಯಾಮ್ ನನಗೆ 4 ಮಂತ್ ಬೇಬಿ ಇದೆ ಅಂಡ್ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಗಿ 1 ಮಂತ್ ಆಗಿದೆ. ಅಂಡ್ ನನಗೆ ಎಕ್ಟೋಪಿಕ್ ರೈಟ್ ಕಿಡ್ನಿ ಇಶ್ಯೂ ಇದೆ. ಸೊ ಸ್ವಲ್ಪ ಎಕ್ಸರ್ಸೈಸ್ ಆರ್ ಸ್ಕಿಪ್ಪಿಂಗ್ ಮಾಡಿದ್ರೆ ಹೆವಿ ಸ್ಟಮಕ್ ಪೇನ್ ಬರುತ್ತೆ. ಸೊ ಏನಾದರೂ ಟಿಪ್ಸ್ ಹೇಳಿ. ಲಾಸ್ಟ್ ಟೈಮ್ ನೀವು ಹೇಳಿದ ಹಾಗೆ ಆಶ್ಕಟ್ ಜ್ಯೂಸ್ ಕುಡಿತಾ ಇದ್ದೆ, ಸ್ವಲ್ಪ ಬೆಸ್ಟ್ ರಿಸಲ್ಟ್ಸ್ ಕೊಟ್ಟಿತ್ತು. ಅದು ಪ್ರೆಗ್ನೆನ್ಸಿ ಬಿಫೋರ್. ಸೊ ಏನಾದರೂ ಸಜೆಸ್ಟ್ ಮಾಡಿ. ಸ್ನೇಹಿತರೆ, ಅವ್ರು ಹೇಳ್ದಂಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಸೊ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ನಾನೇನು ಡಾಕ್ಟರ್ ಅಲ್ಲ ಸ್ನೇಹಿತರೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ. ಬಟ್ ಡೆಫಿನೆಟ್ಲಿ ನೀವು ಬ್ಯಾಲೆನ್ಸ್ ಡಯಟನ್ನು ಫಾಲೋ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಕ್ಸಾಂಪಲ್ ನೀವು ಲಾಸ್ಟ್ ನಂದು ಮೇಕಪ್ ಟ್ಯುಟೋರಿಯಲ್ಸಲ್ಲೆಲ್ಲ ನೋಡಿದ್ರೆ ಇದೆಲ್ಲ ಇಲ್ಲಿಗೆ ಟಚ್ ಆಗ್ತಿತ್ತು. ಅಂದರೆ ಡಬಲ್ ಚಿನ್ ಅಲ್ಲ, 3 ಚಿನ್ ಇತ್ತು ಅಂತ ಅಂದ್ಕೊಳ್ಳಿ. ಬಟ್ ಅವಾಗ್ಲೂ ನೀವು ನನ್ನ ವಿಡಿಯೋಸ್ ಅಥವಾ ಫೋಟೋಸ್ ನೋಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಖಂಡಿತ ನೀವು ಆಶ್ಕಟ್ ಜ್ಯೂಸ್ ತೆಗೆದುಕೊಳ್ಳಿ. ಅದು ನನ್ನನ್ನು ಕೇಳೋದಾದರೆ ಬ್ಯಾಲೆನ್ಸ್ ಡಯಟ್ ಮಾಡ್ತಾ ನೀವು ನನ್ನ ಡಯಟನ್ನು ಫಾಲೋ ಮಾಡಿ, 100% ನಿಮಗೆಲ್ಲ ಸರಿ ಹೋಗಬಹುದು. ನೆಕ್ಸ್ಟ್ ಮೇಲಪ್ಪ ಅಂತ. ಬೂದ್ ಕುಂಬಳಕಾಯಿ ಜ್ಯೂಸ್ ಡೈಲಿ 1 or 2 ಪೀಸ್ ಅಷ್ಟೇ ಅಲ್ವಾ ಜ್ಯೂಸ್ಗೆ ಯೂಸ್ ಮಾಡ್ಕೊಳ್ಳೋದು? ರಿಮೈನಿಂಗ್ ಇರುತ್ತಲ್ಲ ಅದನ್ನ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದಾ? 100%. ಒಂದು ದಿನಕ್ಕೆ ಸುಮಾರು 600 to 700 ಗ್ರಾಮ್ವರೆಗೂ ಯೂಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಕಿಂದ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ನೆನಪಲ್ಲಿರಲಿ, ಬೂದ್ಗುಂಬಳಕಾಯಿ ದಪ್ಪದಿರಬೇಕು, ಚಿಕ್ಕದಲ್ಲ. ಗ್ರೀನ್ ಟೀದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದೇನು ಸ್ಪಾನ್ಸರ್ ಏನಲ್ಲ ಸ್ನೇಹಿತರೆ, ನಾನು ತಗೊಳ್ತಾ ಇರೋಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಸುಧಾ ಕುಮಾರ್ ಗೌಡ ಅಂತ. ಹಾಯ್ ಅನು ಮ್ಯಾಮ್, ನಾನು ರಾಮನಗರದವಳು. ನಾನು 5.5 ಹೈಟ್ ಇದ್ದೀನಿ. 55 kg ಇರಬೇಕು ಅನ್ಸುತ್ತೆ, ಆದ್ರೆ ನಾನು 59 kg ಇದ್ದೀನಿ. ನಾನು ದಿನ ಗ್ರೀನ್ ಟೀ ಕುಡಿತೀನಿ. ನನಗೆ 2 ಚಿಕ್ಕ ಮಕ್ಕಳು ಇದ್ದಾರೆ. ಈಗ ಯೋಗ ಮಾಡೋಕ್ಕಾಗಲ್ಲ. ಮುಂಚೆ ಯೋಗ ನಾನೇ ಟೀಚ್ ಮಾಡ್ತಾ ಇದ್ದೆ. ಈಗ ನಿಮ್ಮ ಡಯಟ್ ನೋಡಿ ನಾನು ಕೂಡ 1 ವಾರಕ್ಕೆ 2 kg ಕಡಿಮೆ ಆಗಿದ್ದೀನಿ. ಲವ್ ಯು ಮ್ಯಾಮ್. ನೀವು ಮಾಡೋ ರೆಸಿಪಿ ನನಗೆ ತುಂಬಾ ಇಷ್ಟ ಮ್ಯಾಮ್. ಹೀಗೆ ಯಾವಾಗಲೂ ಖುಷಿಯಾಗಿರಿ. ಲವ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಏನು ಗೊತ್ತಾ, ಯಾವುದೇ ವೆಯ್ಟ್ ಲಾಸ್ ಜರ್ನಿಯಲ್ಲಿ
ಸೀಕ್ರೆಟ್ ಏನಂದರೆ ಬ್ಯಾಲೆನ್ಸ್ ಡಯಟ್ ಪ್ಲಸ್ ಯೋಗ, ಝೂಂಬಾ ಯಾವುದಾದ್ರೂ ಕಾರ್ಡಿಯೋ ಯಾವುದಾದ್ರೂ ಮಾಡಿ ನೋ ಪ್ರಾಬ್ಲಮ್. ಕರೆಕ್ಟಾಗಿ ಬ್ಯಾಲೆನ್ಸ್ ಡಯಟ್ ಮಾಡಬೇಕು, ಯೋಗ ಮಾಡಬೇಕು. ನಮ್ಮ ಊಟದಲ್ಲಿ ಬರೀ 40%, 30 to 40% ನಮ್ಮದು ರೈಸ್ ಅಥವಾ ಮುದ್ದೆ ಇದ್ದರೆ ಇನ್ನು ಮಿಕ್ಕಿದ್ದು 70% ಏನಿದೆ ಆದಷ್ಟು ತರಕಾರಿ, ಪಲ್ಯ, ಲಿಕ್ವಿಡ್ ಅಥವಾ ಬೇಳೆ ಆ ರೀತಿಯೇ ಇರಬೇಕು. ಅವಾಗಲೇ ನಾವು ತಗೋತಾರಂಥ ಊಟ ಕರೆಕ್ಟ್ ಇದೆ. ಮತ್ತು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು. ಹಾಗೆ ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಓಕೆ ಅಕ್ಕ, ನೆಕ್ಸ್ಟ್ ಚೆನ್ನೇಗೌಡ ಅಂತ, ನೀವು ಫಸ್ಟಿಂದಾನೇ ಇದೇ ಡಯಟ್ ಫಾಲೋ ಮಾಡಿ ಸಣ್ಣ ಆಗಿರೋದಾ? ಹೌದು, ನಾನು ಯಾವುದೇ ರೀತಿ ಸಪ್ಲಿಮೆಂಟ್ಸ್ ತೊಗೊಂಡಿಲ್ಲ ಸಣ್ಣ ಆಗಲಿಕ್ಕೆ. ಯಾರೋ ಒಬ್ಬರು ಕೇಳಿದ್ರು, ನನ್ನ ಮಗಳು ಒಂದು ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ನಾನು ಮಾತ್ರ ಕೊಡಲ್ವಾ ಅಂತ ಹೇಳಿದ್ಲು. ಸೊ ಈ ಬ್ಯಾಲೆನ್ಸ್ ಡಯಟಲ್ಲಿ ನೀವು ಆರಾಮ್ಸೆ ಥೈರಾಯ್ಡ್ ಮಾತ್ರೆ ತೊಗೊಳ್ತಿದ್ದೀರಾ, ಥೈರಾಯ್ಡ್ ಮಾತ್ರೆ ತೊಗೊಳ್ಳಿ. ಅಥವಾ ಬೇರೆ ಏನಕ್ಕಾದರೂ ತೊಗೊಳ್ತಿದ್ದೀರಾ, ಶುಗರು, BP ಅಥವಾ ನಂತರ ಆಪ್ಟಿಕ್ ನ್ಯೂರಾಸ್ಟಿಕ್ ಪ್ರಾಬ್ಲಮ್ ಆಗಿತ್ತು ಅಂದರೆ ಅವರು ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ತೊಗೊಳ್ತಿದ್ರು ಕೂಡ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಈ ಡಯಟನ್ನು ಫಾಲೋ ಮಾಡಿ ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಅರುಣ್ ಕುಮಾರ್ ಅಂತ, ಸಿಸ್ ಕಾಫಿ ಕುಡಿಲೇಬಾರ್ದ? ನಾನು ದಿನಕ್ಕೆ 3 to 4 ಟೈಮ್ ಕುಡಿತೀನಿ, ಬಟ್ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ, ಶುಗರ್ ಯೂಸ್ ಮಾಡಲ್ಲ. ಸ್ನೇಹಿತರೆ, ಆ್ಯಕ್ಚುಲಿ ಕಾಫಿ ಬಿಡೋಕ್ಕಾಗಲ್ಲ ಕೆಲವ್ರಿಗೆ. ಒನ್ ಟೈಮ್ ಆದರೂ ತೊಗೊಳ್ಳಿ, ಪರವಾಗಿಲ್ಲ. ಡೈರಿ ಪ್ರಾಡಕ್ಟ್ಸು ನಮಗೆ ಒಳ್ಳೇದಲ್ಲ ಅಂತಲೇ ಎಲ್ಲರೂ ಕೂಡ ಹೇಳೋದು. ಬಟ್ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಡೈರಿ ಪ್ರಾಡಕ್ಟ್ಸ್ ತೊಗೊಳ್ಳಿ, ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಅದೇ ಮೇನ್ ಕಾರಣ ಅಂತ ಕೂಡ ಕೆಲವರು ಹೇಳ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ಬಟ್ ಒನ್ ಟೈಮ್ ಇದು ಓಕೆ, ಜಾಸ್ತಿ ಇದ್ರೆ ನಾಟ್ ಓಕೆ. ಓಕೆ, ನೆಕ್ಸ್ಟ್ ಬಿಂದು EP ಅಂತ, ಬನಾನಾ ತಗೊಂಡ್ರೆ ತೂಕ ಹೆಚ್ಚಲ್ವಾ ಸಿಸ್? ಖಂಡಿತ ಇಲ್ಲ, ಯಾವನ್ನು ತೊಗೊಂಡ್ರು ತೂಕ ಹೆಚ್ಚೋದಿಲ್ಲ. ಸೊ ನಾನು ಕೆಲವು ಸತಿ ಬೆಳಗ್ಗೆ ಹೊತ್ತು ನಾನು ಏನು ಮಾಡ್ತೀನಿ, 3-4 ಬನಾನಾ ತಿಂತೀನಿ. ನನ್ನ ಮಗಳು ಅಷ್ಟೇ, ಅವಳಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ, ಸಚ್ಚಿತ್ಗೂ ಬಾಳೆಹಣ್ಣು ಇಷ್ಟ. ಡೈಲಿ ಬಾಳೆಹಣ್ಣು ಇದ್ದರೆ ಇಬ್ಬರು ತಿಂತಾರೆ. ನಾನು ಅಷ್ಟೇ ಕೆಲವು ಸತಿ ಏನೂ ಹಣ್ಣಿಲ್ಲ ಅಂದಾಗ 3-4 ಹಣ್ಣುಗಳನ್ನು ತೆಗೆದುಕೊಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಹೇಳಿದ್ದೀನಿ, ಆ್ಯಶ್ಕಾರ್ಡ್ ಜ್ಯೂಸ್ ಇಲ್ಲಾಂದರೆ ಗ್ರೀನ್ ಟೀ ತೊಗೊಂಡು 2 hours ಬಿಟ್ಟು ಆ ನಂತರ ನೀವೇನು ಮಾಡಿ, ಹೊಟ್ಟೆ ತುಂಬ ಹಣ್ಣು, 190 ಗ್ರಾಮಿಂದ 200 ಗ್ರಾಮ್ ತನಕ ಹಣ್ಣು, ಆಮೇಲೆ 1 or 2 hour ಬಿಟ್ಟು ನೀವು ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಬೋದು. ಓಕೆ, ನೆಕ್ಸ್ಟ್ ಭಾರತಿ ಅಂತ, ಹಾಯ್, ನಾನು 30 minutes ವಾಕ್ನಿಂದ 1 kg ರೆಡ್ಯೂಸ್ ಮಾಡಿದೆ 2 months ನಲ್ಲಿ. ಅದಕ್ಕಿನ್ನ ಈ ಡಯಟ್ ಫಾಲೋ ಮಾಡಿ, ಆಮೇಲೆ ಅದ್ರ ಜೊತೆಗೆ ನಾನು ಹೇಳ್ಕೊಟ್ಟಿರುವಂಥ ಎಕ್ಸಸೈಸ್ ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟು ಏಲಕ್ಕಿ ಬನಾನಾ ಅಥವಾ ಪಚ್ಚ ಬನಾನಾ ಓಕೆನಾ? ಪ್ಲೀಸ್ ರಿಪ್ಲೈ ಮಾಡಿ. ಎರಡರಲ್ಲಿ ಯಾವ್ದು ಬೆಟರ್ ಅಂತ ಕೇಳ್ತಿದ್ದಾರೆ. ಏಲಕ್ಕಿ ಬೆಟ್ರು ಸ್ನೇಹಿತರೆ. ಬಟ್ ಕೆಲವರು ಪಚ್ಚಬಾಳೆ ತಿಂದರೆ ದಪ್ಪ ಆಗ್ತಾರೆ, ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಎರಡೂ ತಿಂತೀನಿ, ಏನು ತೊಂದರೆ ಇಲ್ಲ. ಯಾವುದಾದ್ರೂ ಹಣ್ಣು ತಿನ್ನಿ. ಹಣ್ಣಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋವಂಥ ಹಣ್ಣು ಅಂದರೆ ಸಪೋಟ ಹಣ್ಣು, ಮಾವಿನ ಹಣ್ಣು, ಆನಂತರ ಹಲಸಿನ ಹಣ್ಣು. ಇದು ಇಷ್ಟು ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ, ತುಂಬ ಬೇಡ, ಸ್ವಲ್ಪ ಅವಾಯ್ಡ್ ಮಾಡಿ. ಅದನ್ನ ಬಿಟ್ಟು ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಅಕ್ಕ, ನೆಕ್ಸ್ಟ್ ರಂಗಸ್ವಾಮಿ ಅಂತ, ಅಕ್ಕ 7 ಗಂಟೆ ಊಟ ಆದ್ಮೇಲೆ ಮತ್ತೆ ಹಸಿವಾದ್ರೆ ಏನ್ ತಿನ್ಬೇಕು ಹೇಳಿ ಅಕ್ಕ? ಗ್ರೀನ್ ಟೀ ಕುಡೀರಿ, ಇಲ್ಲ ಅಂತಂದ್ರೆ ಒಂದು ಬಾಳೆಹಣ್ಣು, ಆ್ಯಪಲ್ಲೋ ತಿನ್ನಿ. ರಕ್ಷಿತಾ ಅಂತ ಅಕ್ಕ, ಹಾಯ್ ಮ್ಯಾಮ್, ಪ್ಲೀಸ್ ರಿಪ್ಲೈ ಮಾಡಿ. ಬಾಣಂತಿಯರು ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿಬಾರ್ದು ಅಂತ ಹೇಳ್ತಾರೆ, ಶೀತ ಆಗುತ್ತೆ ಅಂತ. ಸೊ ಬೇರೆ ವೆಯ್ಟ್ ಲಾಸ್ ಡ್ರಿಂಕ್ ಹೇಳಿ. ಪ್ಲೀಸ್ ಆದಷ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಅರ್ಧಂಬರ್ಧ ನೋಡ್ಬಿಟ್ಟು ಬಿಟ್ಬಿಡ್ತೀರಾ. ಹಾಗಾಗಿ ಪ್ರತಿ ಸತಿ ಕಾಮೆಂಟ್ಸನ್ನು ನಾನು ಕೇಳ್ತಾನೆ ಇರ್ತೀನಿ, ನಾನು ಬಾಣಂತಿ ಕುಡಿಬೋದಾ ಅಂತ. ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಬಾಣಂತಿಯರಾಗಿದ್ದರೆ ಆ್ಯಶ್ಕಾರ್ಡ್ ಜ್ಯೂಸ್ ಸ್ಕಿಪ್ ಮಾಡಿಬಿಟ್ಟು ನೀವು ಗ್ರೀನ್ ಟೀಯನ್ನು ತೊಗೋಬೋದು. ಓಕೆ, ಜ್ಯೋತಿ ಅಂತ, ಪಿತ್ತ ಪ್ರಕೃತಿ ಇರುವವರು ಗ್ರೀನ್ ಟೀ ಕುಡಿಯಬಹುದಾ ಮೇಡಮ್? ಕುಡಿಬೋದು, ಗ್ರೀನ್ ಟೀ ಕುಡಿಬೋದು. ಪಿತ್ತ ಇರೋರಿಗೆ ಆ್ಯಶ್ಕಾರ್ಡ್ ಜ್ಯೂಸ್ ತುಂಬಾ ಒಳ್ಳೆಯದು, ತೊಗೋಬೋದು. ಓಕೆ, ಹನುಮಂತ ಅಂತ, ಅಕ್ಕ ನೀವು ಹೇಳಿದ ಥರ ಎಕ್ಸಸೈಸ್ ಮಾಡ್ತೀನಿ, ಆದರೆ ತೊಡೆ ಭಾಗ ತುಂಬ ಪೇನ್ ಬರುತ್ತೆ, ಏನು ಮಾಡಬೇಕು ಪ್ಲೀಸ್ ಹೇಳಿ. ಏನಕ್ಕೆ ಅಂದರೆ ಅಲ್ಲಿ ಕೊಬ್ಬು ಕರೆಕ್ಟ್ ಆಗಿದೆ ಅಂತ ಅರ್ಥ, ಆಯಿತಾ? ಇವತ್ತು ನಿಮ್ಗೆ ತುಂಬ ಜಾಸ್ತಿ ಬಂತಾ, ನೆಕ್ಸ್ಟ್ ಡೇ ಸ್ವಲ್ಪ ಅವಾಯ್ಡ್ ಮಾಡಿ. ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಅವಾಯ್ಡ್ ಮಾಡಿ, ಆದರೆ ನೆಕ್ಸ್ಟ್ ಡೇ ಮತ್ತೆ ಶುರು ಮಾಡಿ. ಹಾಗೆ ಮಾಡ್ಕೊಳ್ಳಿ. ಓಕೆ, ಕವಿತಾ ಅಂತ ಅಕ್ಕ, ಹಾಯ್ ಸಿಸ್ಟರ್, ನಾನು ನಿಮ್ಮ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ, ಬೂದ್ ಕುಂಬಳಕಾಯಿ ಸಿಗಲ್ಲ, ಅದು ಬಿಟ್ಟು ಬೇರೆ ಹೇಳಿ. ನಾನು ಲೆಮನ್ ಆ್ಯಂಡ್ ಹನಿ ತಗೋತಾ ಇದ್ದೀನಿ. ಖಂಡಿತ ತಗೋಬೇಡಿ ಅದನ್ನು.
ನಿಮ್ಮಿಂದ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗ್ತಿದೆ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಸಿಸ್ಟರ್. ಥ್ಯಾಂಕ್ ಯು, ಲವ್ ಯು ಟು. ಬಟ್ ಲೆಮನ್ ಮತ್ತು ಹನಿ ತೊಗೋಬಾರ್ದು. ಸೊ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನೇ ಹಾಳು ಮಾಡುತ್ತೆ. ಇದ್ರ ಬಗ್ಗೆ ಗೂಗಲ್ ಮಾಡಿ ನೋಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ. ಇವನ್ ಡಾಕ್ಟರ್ಸ್ ಕೂಡ ಈಗ ರೆಕಮೆಂಡ್ ಮಾಡೋದಿಲ್ಲ. ನಾನು ಹೇಳ್ದಂಗೆ ನಿಮಗೆ ಆ್ಯಶ್ ಕಾರ್ಡ್ ಜ್ಯೂಸ್ ಸಿಗ್ತಿಲ್ಲ ಅಂದರೆ ಗ್ರೀನ್ ಟೀ ತೆಗೆದುಕೊಳ್ಳಿ, ಇಲ್ಲಾಂದರೆ 200 ml ಅಷ್ಟು ಬೆಳಗ್ಗೆ ಹೊತ್ತು ನೀರನ್ನು ಕುಡಿಬೇಕಾಗತ್ತೆ. ಓಕೆ ಅನ್ನಪೂರ್ಣ, ನಾನು 56 kg ಇದ್ದೆ, ಈಗ 51 kg ಆಗಿದ್ದೀನಿ. 5 kg ಲಾಸ್ ಆಗಿದ್ದೀನಿ. ಸೂಪರ್ ಅನ್ನಪೂರ್ಣ ಅವರೇ, ನಿಜವಾಗ್ಲೂ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಓಕೆ ರೇಖಾ ಕುಲಕರ್ಣಿ, ಅಕ್ಕ PCOD ಇರೋರು ನೀವು ಮಾಡಿರೋ ಡಯಟ್ಸ್ ಮಾಡಬಹುದು ಆರ್ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಕ್ಕ? PCOD ಇರೋರಿಗೆ ಬೇಗ ವೆಯ್ಟ್ ಲಾಸ್ ಆಗಲ್ಲ ಅಂತಾರೆ. ಸ್ನೇಹಿತರೆ, ಖಂಡಿತ ಸುಳ್ಳು. PCOD ಇರೋರಿಗೂ ಕೂಡ ರೆಗ್ಯುಲರ್ ಪೀರಿಯಡ್ ಮಾಡ್ಕೋಬೋದು. ಯಾಕಂದರೆ ರೆಗ್ಯುಲರೈಸ್ ನಾನು ಮಾಡ್ಕೊಂಡಿದ್ದೀನಿ. ನಾನು ಎಕ್ಸಸೈಸ್ ಹೇಳ್ಕೊಡ್ತೀನಿ, ಅದು ಬರೀ ಹೊಟ್ಟೆ ಭಾಗಕ್ಕೆ ಮಾತ್ರನೇ ಎಕ್ಸಸೈಸ್ಗಳು. ತುಂಬ ಚೆನ್ನಾಗಿ ನಾರ್ಮಲ್ ಬರುತ್ತೆ ನಿಮ್ಮ ಹಾರ್ಮೋನ್ಸ್ ಎಲ್ಲ. ಮತ್ತು ಹೆವಿ ಬ್ಲೀಡಿಂಗ್ ಆಗ್ತಿರೋರ್ಗೂ ಕೂಡ ಅದು ಸ್ವಲ್ಪ ಒಳ್ಳೆಯದು. ಅಂದರೆ ಲೈಕ್ ಬ್ಲೀಡಿಂಗ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಕೆಲವ್ರಿಗೆ ಬ್ಲೀಡಿಂಗೇ ಆಗದೆ ಇರೋರಿಗೆ ಕರೆಕ್ಟಾಗಿ ಬ್ಲೀಡಿಂಗ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅದನ್ನು ರೆಗ್ಯುಲರೈಸ್ ಮಾಡಿ ನಿಮಗೆ ನಾರ್ಮಲೈಸಿಗೆ ತೊಗೊಂಬರುತ್ತೆ, ನಾರ್ಮಲ್ ಮಾಡುತ್ತೆ. ಆಯಿತಾ ಅಕ್ಕ? ರಶು ಚಾನು ಅಂತ ಮ್ಯಾಮ್, ನಾನು ಯಾರಿಗೂ ಕಮೆಂಟ್ ಮಾಡಲ್ಲ, ಬಟ್ ನಿಮಗೆ ಕಮೆಂಟ್ ಮಾಡಬೇಕು ಅನಿಸ್ತು. ನಾನು ನಿಮ್ಮ ಡಯಟ್ ಫಾಲೋ ಮಾಡಿ 2 kg ರೆಡ್ಯೂಸ್ ಆಗಿದ್ದೀನಿ 8 ಡೇಸ್ಗೆ. ಥ್ಯಾಂಕ್ ಯು ಮ್ಯಾಮ್. ವಾವ್, ಸೂಪರ್ ರಶು. ಥ್ಯಾಂಕ್ ಯು ರಶು. ಹೀಗೆ ಫಾಲೋ ಮಾಡ್ತಾಯಿರಿ. ಈಸಿ ಡಯಟ್ ಕೂಡ ಹಾಗೂ ವೆಯ್ಟ್ ಲಾಸ್ ಕೂಡ ಚೆನ್ನಾಗಾಗುತ್ತೆ. ಅದ್ರ ಜೊತೆ ಎಕ್ಸಸೈಸ್ ಮಾಡಿಬಿಟ್ರಂತೂ ಇನ್ನೂ ಚೆನ್ನಾಗಾಗುತ್ತೆ. ಅವ್ರದ್ದೊಂದು ಪ್ರಾಬ್ಲಮ್ ಏನಂತಂದ್ರೆ ಅಕ್ಕ, ನನಗೆ ಎಕ್ಸಸೈಸ್ಗಿಂತ ವಾಕಿಂಗ್ ಇಷ್ಟ. ನಿಮ್ದು ಇಂಟೀರಿಯರ್ ಆಗಿರೋದ್ರಿಂದ ಹೊರಗೆ ವಾಕಿಂಗ್ ಹೋಗಕ್ಕೂ ಆಗಲ್ಲ. ನಮ್ಮ ಮನೆ ಮುಂದೆ ಮಾಡ್ತೀನಿ. ಇಸ್ ಇಟ್ ಮ್ಯಾಮ್ ಆರ್ ಎಕ್ಸಸೈಸ್ ಕಂಪಲ್ಸರಿ ನಾ? ಪ್ಲೀಸ್ ಹೇಳಿ. ಏನು ಗೊತ್ತಾ ಸ್ನೇಹಿತರೆ, ಎಕ್ಸಸೈಸ್ ಮಾಡೋದ್ರಿಂದ ಬಾಡಿಲಿ ಎಲ್ಲ ಬಾಡಿ ಪಾರ್ಟ್ಸು ಕೂಡ ಹೀಟ್ ಜನ್ರೇಟ್ ಆಗುತ್ತೆ, ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಮತ್ತು ನಾವು ಬರೀ ವಾಕ್ ಮಾಡಿದ್ರೆ ಈ ಕೈ, ಈ ಭಾಗ, ಕಾಲು ಭಾಗಕ್ಕೆ ಮಾತ್ರ ಆಗುತ್ತೆ. ಈ ತೊಡೆ ಭಾಗ, ಹಿಪ್ ಭಾಗ, ಹೊಟ್ಟೆ ಭಾಗಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಕ್ಸಸೈಸ್ ಮಸ್ಟ್ ಆ್ಯಂಡ್ ಶುಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ನಾನೀಗ ಆಲ್ರೆಡಿ ಕಾರ್ಡಿಯೋ ಮತ್ತು ಜುಂಬಾ ಎರಡೂ ಹೇಳ್ಕೊಟ್ಟಿದ್ದೆ, ನೀವು ಮಾಡ್ಬೋದು. ಅದನ್ನು ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ. ಇನ್ ಕೇಸ್ ನೀವು ಡಯಟ್ ವೀಡಿಯೋಸ್ ಫಾಲೋ ಮಾಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಡಯಟ್ ವೀಡಿಯೋಸ್ ಅಂತ ಟೈಪ್ ಮಾಡಿ, ಅನು ವ್ಲಾಗಿನ್ ಕನ್ನಡ ಡಯಟ್ ವೀಡಿಯೋಸ್ ಅಂತ, ಅಥವಾ ನನ್ನ ಪ್ಲೇ ಲಿಸ್ಟ್ಗೆ ಹೋದ್ರೂ ಕೂಡ ನಿಮಗೆ ಸಿಗುತ್ತೆ ಡೇ 1ಇಂದ ಡೇ 10ವರೆಗೂ. ಸೊ ಎಸ್, ಬನ್ನಿ, ಹಾಗೆ ನೈಟಿಗೆ ಸಿಗ್ತೀನಿ. ಬಾಯ್. ಈಗ ರಾತ್ರಿ ಊಟ ಸುಮಾರು 7 ಗಂಟೆಗೆ ಮಾಡ್ತೀನಿ. ಸೊ 7 ಗಂಟೆಗೆ ಮಾಡೋ ಮೊದಲು ನಾನೇನು ಮಾಡ್ತೀನಿ, ಒಂದು 4:30-5 ಗಂಟೆಯಲ್ಲೇ ಚಪಾತಿಯನ್ನು ಕಲಸಿಡ್ತೀನಿ. ಸೊ ಒಂದು ಬೀಟ್ರೋಟನ್ನು ಕಟ್ ಮಾಡಿಕೊಂಡು ಆ ಬೀಟ್ರೋಟ್ಗೆ ಸ್ವಲ್ಪ ನೀರನ್ನು ಹಾಕಿ, ಸುಮಾರು 1 ಗ್ಲಾಸ್ನಷ್ಟು ನೀರನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಈಗ ಪೇಸ್ಟ್ ರೆಡಿಯಾಗಿದೆ. ಸೊ ಈಗ ಸುಮಾರು 2-2.25 ಚಪಾತಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ, ಕಪ್ನಷ್ಟು. ಈಗ ಅದನ್ನು ಒಂದು ಜಾಲರಿಯನ್ನು ಇಟ್ಟು ಈ ರೀತಿ ಶೋಧಿಸ್ಕೊಂಬಿಡೋಣ. ಶೋಧಿಸ್ಕೊಂಡ್ರೆ ಆದಷ್ಟು ಗಂಟುಗಳು ಸಿಗೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಹೀಗೆ ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಕಲಿಸ್ಕೋಬೇಕು ಸ್ನೇಹಿತರೆ. ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಸುಮಾರು ಒಂದು 2 ಅವರ್ ಇದನ್ನು ನೆನೆಸಿಡ್ತೀನಿ ಅಂತ ಅಂದರೆ ತೆಳು ಆಗಿಬಿಡುತ್ತೆ. ಹಾಗಾಗಿ ಫುಲ್ಲು ಗಟ್ಟಿಗೆ ಕಲಿಸ್ಬೇಕಾಗತ್ತೆ, ತೆಳ್ಳಗೆ ಕಲಿಸ್ಲಿಕ್ಕೆ ಹೋಗಬೇಡಿ. ಎಷ್ಟು ಗಟ್ಟಿಗೆ ಕಲಿಸ್ತೀರೋ ಇದು ನೆಂದ ನಂತರ ತೆಳು ಆಗ್ತಾ ಹೋಗುತ್ತೆ. ಸೊ ಈಗ ನೋಡಿ, ಫುಲ್ಲು ಗಟ್ಟಿ ಇದೆ, ತುಂಬ ಹಾರ್ಡಾಗಿದೆ. ಈ ರೀತಿ ನಾನು ಕಲಸಿಟ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಈ ರೀತಿ ಒಂದು ಯಾವುದಾದ್ರೂ ಬೌಲ್ ಅಥವಾ ಮುಚ್ಚಳನ ಮುಚ್ಚಿಟ್ಬಿಟ್ಟು ಬಿಟ್ಬಿಡ್ತೀನಿ. ಸುಮಾರು 1 ಅಥವಾ 2 ಗಂಟೆಗಳ ಕಾಲ ಮುಚ್ಚಿಟ್ಬಿಟ್ರೆ ಆಯಿತು. ಸೊ ಈಗ ನಾನಿಲ್ಲಿ 1 ಗಂಟೆ ಮುಚ್ಚಿಟ್ಟಿದ್ದೀನಿ. ಅಷ್ಟಕ್ಕೆ ನೋಡಿ ಎಷ್ಟು ಸ್ಮೂತ್ ಆಗಿಬಿಟ್ಟಿದೆ. ಅದರಲ್ಲಿ ನೀರಿನ ಅಂಶ ಬಿಟ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಫುಲ್ ಗಟ್ಟಿಗೆ ಕಲಿಸ್ಕೊಳ್ಳಿ ಅಂತ ಹೇಳಿದ್ದು. ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ತಾ ನಾನು ನೀಟಾಗಿ ನಾದ್ಕೊಳ್ತೀನಿ, ಆಯಿತಾ. ಸೊ ಒಂದು ಉಂಡೆಯನ್ನು ತೆಗೆದುಕೊಂಡು ನೀಟಾಗಿ ಉಂಡೆ ಆಕಾರಕ್ಕೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲ ಉಂಡೆಗಳನ್ನು ಸಿದ್ಧ ಮಾಡಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ, ಆಯಿತಾ. ಸೊ ಈಗ ಎಲ್ಲ ಉಂಡೆ ಸಿದ್ಧವಾಗಿದೆ ಅಲ್ಲ, ನಾನೇನು ಮಾಡ್ತೀನಿ, ಎಲ್ಲ ಉಂಡೆನೂ ಸೈಡ್ಗೆ ಎತ್ತಿಟ್ಬಿಟ್ಟು ಒಂದೇ ಒಂದು ಉಂಡೆಗೆ ಸ್ವಲ್ಪ ಹಿಟ್ಟನ್ನು ಅಜ್ಜಿ ಈ ರೀತಿ ಲಟ್ಟಿಸ್ಕೊಳ್ತೀನಿ. ನೋಡಿ, ಲಟ್ಟಿಸ್ಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ಸ್ವಲ್ಪ ಲಟ್ಟಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಈ ರೀತಿ ಮಾಡಿದ್ರೆ ಚಪಾತಿ ನಿಮ್ಮದು ಸಾಫ್ಟಾಗಿ ಕೂಡ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಉಬ್ಬುತ್ತೆ. ಈಗ ನೋಡಿ, ಹಿಟ್ಟನ್ನು ಹಾಕಿ ನೀಟಾಗಿ ಇದನ್ನು ಲಟ್ಟಿಸ್ಕೊಳ್ತಾ ಹೋಗ್ತೀನಿ. ಈಗ ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ತಾ ನೀಟಾಗಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ, ಯಾವ ರೀತಿ ನಾವು ಚಪಾತಿ ಮಾಡ್ಕೊಳ್ತೀವೋ ಅದೇ ರೀತಿ ಅದೇ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ಸೊ ಈಗ ಚಪಾತಿ ಲಟ್ಟಿಸಿದಾಗಿದೆ. ತವನ ಕಾಯ್ಲಿಕ್ಕೆ ಇಟ್ಟಿದೆ, ಹಂಚು ಚೆನ್ನಾಗಿ ಕಾದಿದೆ. ಕಾದಿರೋಂಥ ಹಂಚಿಗೆ
ಚಪಾತಿನ ಹಾಕ್ಕೊಳ್ತೀನಿ. ಈಗ ಸೈಡಲ್ಲೆಲ್ಲ ಬಬಲ್ಸ್ ಬರ್ಲಿಕ್ಕೆ ಶುರು ಆದ ನಂತರ ನಾನೇನು ಮಾಡ್ತೀನಿ, ಒಂದು ಸೈಡ್ ತಿರುಗಿಸ್ಕೊಳ್ತೀನಿ. ಈಗ ಇನ್ನೊಂದು ಸೈಡ್ ಮಗ್ಚ್ ಹಾಕ್ಕೊಳ್ತೀನಿ. ಎರಡೂ ಸೈಡ್ ಚೆನ್ನಾಗಿ ಬೆಂದ ನಂತರ ಇದನ್ನು ಸರ್ವ್ ಮಾಡ್ಕೊಳ್ತೀನಿ, ಆಯಿತಾ. ಸೊ ಇದೇ ರೀತಿ ಚಪಾತಿಯನ್ನು ರೆಡಿ ಮಾಡ್ಕೊಳ್ಳಿ. ಇವತ್ತು ನೈಟ್ ಊಟಕ್ಕೆ 2 ಚಪಾತಿ, ಆ ನಂತರ ಸೊಪ್ಪಿನ ಪಲ್ಯ ನೋಡಿ ಎಷ್ಟು ಇಟ್ಕೊಂಡಿದ್ದೀನಿ. ಸೊಪ್ಪನ್ನು ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಬಾಡಿ ಚೆನ್ನಾಗಿ ಡಿಟಾಕ್ಸಿಫೈ ಆಗುತ್ತೆ. ಸೊ ಕೆಲವ್ರಿಗೆ ಸೊಪ್ಪು ತಿಂದರೆ ಡೈಲಿ 2 ಸತಿ 3 ಸತಿ ಮೋಷನ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅದೇ ರೀಸನ್ಗೋಸ್ಕರ. ಆನಂತರ ಕ್ಯಾರೆಟು ವಿಟಮಿನ್ ಇ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು, ಮತ್ತು ಸೌತೆಕಾಯಿ. ಸೊ ಇವತ್ತು ಡೇ 10 ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬಾಯ್.